ಮಾಜಿ ಸಿಎಂ ಕೇಂದ್ರದ ಸಚಿವರಾದಂಥ ಎಸ್.ಎಂ. ಕೃಷ್ಣರವರು ವಿಧಿವಶರಾಗಿದ್ದಾರೆ. ಅವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥದ್ದು. ಸೋಮನಹಳ್ಳಿ ಗ್ರಾಮದಲ್ಲಿ ಇದೀಗ ಈ ಒಂದು ವಿಚಾರವನ್ನು ಕೇಳಿ ನೀರವ ಮೌನ ಕೂಡ ಆವರಿಸಿದೆ. ನಾನಿವಾಗ ಎಸ್.ಎಂ. ಕೃಷ್ಣ ಅವರು ಹುಟ್ಟಿ ಬೆಳೆದು ತಂಗಿದಂತಹ ಮನೆ ಬಳಿ ಇದ್ದೀನಿ. ಈ ಒಂದು ಮನೆ ಏನು ಕಾಣ್ತಾ ಇದೆ, ಎಸ್.ಎಂ. ಕೃಷ್ಣ ಅವರು ಈ ಒಂದು ಮನೆಯಲ್ಲೇ ಕೂಡ ಜನನವಾಗಿದ್ದು ಸಾಕಷ್ಟು ಹಳೆಯದಾದಂಥ ಮನೆ. ಆದರೆ ಇದೀಗ ಈ ಒಂದು ಮನೆ ರಿನೋವೇಷನ್ ಆಗಿರುವಂಥದ್ದು. ಈ ಒಂದು ಹಳೆಯದಾದಂಥ ಮನೆಯಲ್ಲಿ ಈಗ ಅವರ ಕುಟುಂಬದ ಸದಸ್ಯರು ಕೂಡ ವಾಸವಾಗಿದ್ದಾರೆ. ಅವರ ಚಿಕ್ಕಪ್ಪನ ಮಕ್ಕಳಾಗಿರ್ಬೋದು, ಅವರ ಮೊಮ್ಮಕ್ಕಳು ಕೂಡ ವಾಸವಾಗಿದ್ದಾರೆ. ಸೋಮನಹಳ್ಳಿ ಗ್ರಾಮದಲ್ಲಿರುವಂಥ ಸಾಕಷ್ಟು ಹಳೆಯದಾದಂಥ ಮನೆ. ಇದೀಗ ಈ ಒಂದು ಮನೆಯನ್ನ ರಿನೋವೇಷನ್ ಕೂಡ ಮಾಡಿರುವಂಥದ್ದು. ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಎಸ್.ಎಂ. ಕೃಷ್ಣ ಅವರು ಇದೇ ಗ್ರಾಮದಲ್ಲಿ ಕೂಡ ಪಡೆದಿರುವಂಥದ್ದು. ಅಂದರೆ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಕೂಡ ಸೋಮನಹಳ್ಳಿ ಗ್ರಾಮದಲ್ಲಿ ಓದಿರುವಂಥದ್ದು. ಈ ಮನೆಯನ್ನು ಕಾಣ್ತಾ ಇದೆ. ಈ ಒಂದು ಮನೆಯಲ್ಲಿಯೇ ಎಸ್.ಎಂ. ಕೃಷ್ಣ ಅವರ ಜನನ ಆಗಿರುವಂಥದ್ದು. ಎಸ್.ಎಂ. ಕೃಷ್ಣ ಅವರ ಕುಟುಂಬ ಸಾಕಷ್ಟು ದೊಡ್ಡದಾದಂಥ ಮನೆ. ಅವರ ಒಡ ಹುಟ್ಟಿದವರೇ 10 ಜನ. ಎಸ್.ಎಂ. ಕೃಷ್ಣರವರು 6ನೇ ಪುತ್ರನಾಗಿ ಜನಿಸಿರುವಂಥದ್ದು. ಸಾಕಷ್ಟು ದೇವರುಗಳಲ್ಲಿ ಹರಕೆಯನ್ನು ಹೊತ್ತು ನಂತರದಲ್ಲಿ ಮಲ್ಲಯ್ಯ ಅವರ ದಂಪತಿಗಳಿಗೆ ಜನನಾದಂಥ ವ್ಯಕ್ತಿಯೇ ಎಸ್.ಎಂ. ಕೃಷ್ಣ ಅವರು. ಈ ಮನೆ ಏನು ಕಾಣ್ತಾ ಇದೆ, ಈ ಮನೆ ಅಂದರೆ ಅವ್ರಿಗೆ ಸಾಕಷ್ಟು ಅವಿನಾಭಾವ ಸಂಬಂಧ. ಈ ಮಂಡ್ಯ ಭಾಗದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳು ನಡೆದರೂ ಕೂಡ ಈ ಒಂದು ನಿವಾಸಕ್ಕೆ ಬಂದು ಕೆಲವೊಂದಿಷ್ಟು ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಕೂಡ ಪಡ್ಕೊಂಡು ಹೋಗ್ತಾ ಇದ್ರು. 100 ವರ್ಷಗಳ ಇತಿಹಾಸ ಈ ಒಂದು ಮನೆಗಿದೆ. ದೃಶ್ಯದಲ್ಲಿ ಕೂಡ ನೋಡ್ಬೋದು. ಆ ಒಂದು ಏನು ಗಡಿಯಾರ ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ಹಳೆಯದಾದಂಥ ಗಡಿಯಾರ. ಹಿಂದೆ ಈ ಒಂದು ಗಡಿಯಾರವನ್ನು ಎಸ್.ಎಂ. ಕೃಷ್ಣ ಅವರೇ ಕೂಡ ತಂದು ಇಲ್ಲಿ ಹಾಕಿರುವಂಥದ್ದು. ಈ ಸಾಕಷ್ಟು ಕೆಳಮಟ್ಟದಲ್ಲಿ ಈ ಮನೆ ಇತ್ತು. ಆ ನಂತರದಲ್ಲಿ ಎಸ್.ಎಂ. ಕೃಷ್ಣ ಅವರೇ ಈ ಒಂದು ಮನೆಯನ್ನು ಕೂಡ ರಿನೋವೇಷನ್ ಕೂಡ ಮಾಡಿಸಿರುವಂಥದ್ದು. ಎಸ್.ಎಂ. ಕೃಷ್ಣ ಅವರಿಗೆ ಈ ಮನೆಯ ಜೊತೆ ಸಾಕಷ್ಟು ಒಡನಾಟ ಇತ್ತು. ಆ ನಂತರದಲ್ಲಿ ಎಸ್.ಎಂ. ಕೃಷ್ಣವರು ಈ ಒಂದು ಮನೆಯನ್ನು ತೊರೆದು ಪಕ್ಕದಲ್ಲಿಯೇ ಇನ್ನೊಂದು ಮನೆಗೂ ಕೂಡ ತೆರಳಿರ್ತಾರೆ. ಆದರೆ ಈ ಒಂದು ಅವರು ಹುಟ್ಟಿ ಬೆಳೆದಂಥ ಮನೆ ಯಾವುದೇ ಕಾರಣಕ್ಕೂ ಏನು ಆಗಬಾರ್ದು ಅಂತೇಳಿ ರಿನೋವೇಷನ್ ಅನ್ನು ಕೂಡ ಮಾಡಿಸಿರುವಂಥದ್ದು. ಈಗ ಅವರ ಸಂಬಂಧಿಕರು ಈ ಒಂದು ಮನೆಯಲ್ಲಿದ್ದಾರೆ. ಬಹಳ ಪ್ರಮುಖವಾಗಿ ಎಸ್.ಎಂ. ಕೃಷ್ಣ ಅವರ ರೂಮ್ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ರೂಮ್ನಲ್ಲೇ ಕೂಡ ಅವರು ತಂಗ್ತಾ ಇದ್ದು ಬಂದಂಥ ಸಂದರ್ಭದಲ್ಲಿ ನಾನು ಹುಟ್ಟಿ ಬೆಳೆದಂಥ ಮನೆಯಲ್ಲಿ ಇರಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ತಂಗ್ತಾ ಇದ್ರು. ಈ ರೂಮ್ ಏನು ಕಾಣ್ತಾ ಇದೆ, ಎಸ್.ಎಂ. ಕೃಷ್ಣ ಅವರು ತಂಗ್ತಿದ್ದಂಥ ರೂಮ್. ಇದೇ ಒಂದು ನಿವಾಸದಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೇ ರೂಮ್ನಲ್ಲಿ ಅವರು ರೆಸ್ಟನ್ನು ಕೂಡ ಪಡಿತಾ ಇದ್ದಂಥದ್ದು. ಪ್ರಾಥಮಿಕ ಶಿಕ್ಷಣವನ್ನು, ಪ್ರಾಥಮಿಕ ಜೀವನವನ್ನು ಕೂಡ ಇಲ್ಲಿ ಕಳೆದಂಥದ್ದು. ಹಾಗಾಗಿ ಈ ಒಂದು ಹಳೆಯಾದಂಥ ಮನೆ ಅಂದರೆ ಅವ್ರಿಗೆ ಸಾಕಷ್ಟು ನೆನಪು ಕೂಡ ಇರುವಂಥದ್ದು. ಇಲ್ಲೂ ಕೂಡ ಫೋಟೋದಲ್ಲಿ ನೋಡ್ಬೋದು. ಸಾಕಷ್ಟು ಹಳೆಯಾದಂಥ ಮಹಾರಾಜರ ಒಂದು ಫೋಟೋವನ್ನು ಕೂಡ ಇಲ್ಲಿ ಹಾಕಿರೋದು. ಈ ಒಂದು ನಿವಾಸದಲ್ಲಿ ಸಾಕಷ್ಟು ಹಳೆಯಾದಂಥ ವಸ್ತುಗಳು ಕೂಡ ಕಂಡು ಬರ್ತವೆ. ಯಾಕಂದರೆ ಸಾಕಷ್ಟು ವರ್ಷಗಳ ಇತಿಹಾಸ ಈ ಒಂದು ಮನೆಗೆ ಕೂಡ ಇದೆ. ಹಾಗಾಗಿ ಈ ಒಂದು ಮನೆಯನ್ನ ರಿನೋವೇಷನ್ ಮಾಡ್ಕೊಂಡಿರುವಂಥದ್ದು. ಸಾಕಷ್ಟು ಮೇಲುಭಾಗದಲ್ಲೂ ಕೂಡ ನೀವು ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಹಳೆಯದಾದಂಥ ಮನೆ ಹೇಗಿದೆ ಅನ್ನೋಂಥದ್ದು ಕೂಡ ಇಲ್ಲಿ ಕಂಡು ಬರುವಂಥದ್ದು. ಅಂದರೆ ಸೋಮನಹಳ್ಳಿ ಗ್ರಾಮದಲ್ಲಿ ಅವರು ಹುಟ್ಟು ಬೆಳೆದಂಥ ಮನೆ ಇಂದಿಗೂ ಕೂಡ ಸಾಕಷ್ಟು ಗಟ್ಟಿಮುಟ್ಟಾಗಿ ಕೂಡ ಇರುವಂಥದ್ದು. ಮನೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅಂತೇಳಿ ರಿನೋವೇಷನ್ ಕೂಡ ಈ ಒಂದು ಮನೆಗೆ ಮಾಡಿರುವಂಥದ್ದು. ನಾನು ಇವಾಗ ಅವರ ಒಂದು ಎಸ್.ಎಂ. ಕೃಷ್ಣ ಅವರು ಹುಟ್ಟಿ ಬೆಳೆದಂಥ ಅವರ ಒಂದು ಮನೆಯಲ್ಲಿ ಕೂಡ ಈ ಒಂದು ಎಲ್ಲದನ್ನು ಕೂಡ ನಾನು ಅವರಿಗೆ ತೋರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9.